ಈ ಪೆಟಲ್ ಆರ್ಟ್ ಡಿಸೈನ್ನ ಹೇಗೆ ಮಾಡೋದು ಅಂತ ಇವಾಗ ನೋಡೋಣ. ಫಸ್ಟು ಸೀರೆ ಮೇಲೆ 2 ಸಲ ಲಾಕ್ ಮಾಡ್ಕೋಬೇಕು. ನಂತರ 4 ಚೈನ್ ಹಾಕ್ಕೊಂಡು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಈಗ ಮತ್ತೆ 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ. ಒಂದು ವಿಡಿಯೋದಲ್ಲಿ ಈ ಡಿಸೈನ್ನ ಫುಲ್ ತೋರಿಸ್ಬೇಕಾಗಿರೋದ್ರಿಂದ ವಿಡಿಯೋ ಸ್ವಲ್ಪ ಫಾಸ್ಟಾಗಿ ಮಾಡಿದ್ದೀನಿ. ಈಗ ಒಂದು ಬಿಗ್ ಸೈಜ್ ಕ್ರಿಸ್ಟಲ್ ಬೀಡನ್ನ ತೊಗೊಳ್ಬೇಕು. ಕ್ರಿಸ್ಟಲ್ ಬೀಡನ್ನ ಫಸ್ಟು ಲಾಕ್ ಮಾಡ್ಕೋಬೇಕು. ಆಮೇಲೆ ಕರೆಕ್ಟಾಗಿ ನೋಡಿಕೊಂಡು ಸೀರೆ ಮೇಲೆ ಲಾಕ್ ಮಾಡ್ಕೊಳ್ಳಿ. ಈಗ 6 ಚೈನ್ ಹಾಕ್ಕೋಬೇಕು. 1 2 3 4 5 6 ಚೈನ್ ಹಾಕ್ಕೊಂಡು ಸೀರೆನ ಟರ್ನ್ ಮಾಡ್ಕೊಳ್ಳಿ. ಹಿಂದೆ ಟರ್ನ್ ಮಾಡಿಕೊಂಡು ಹಿಂದಿಂದು ಲಾಕಿಗೆ ಎಲ್ಲಿಗೆ ಬರುತ್ತೋ ಸೇಮ್ ಗ್ಯಾಪಲ್ಲಿ ಹೋಗ್ಬಿಟ್ಟು ಲಾಕ್ ಮಾಡ್ಕೊಳ್ಳಿ. ಈಗ ಮತ್ತೆ 4 ಚೈನ್ ಹಾಕ್ಕೋಬೇಕು. 4 ಚೈನ್ ಹಾಕ್ಕೊಂಡು ಹಿಂದಿಂದು 4 ಚೈನ್ ಲಾಕ್ ಇದೆಯಲ್ಲ ಆ ಲಾಕ್ ಒಳಗಡೆನೆ ಲಾಕ್ ಮಾಡಿ. ಇವಾಗೊಂದು ಸ್ಮಾಲ್ ಸೈಜಲ್ಲಿ ಸ್ಮಾಲ್ ಗೋಲ್ಡನ್ ಬೀಡ್ ತೊಗೊಳ್ಳಿ. ಗೋಲ್ಡನ್ ಬೀಡನ್ನ ಫಸ್ಟು ಲಾಕ್ ಮಾಡ್ಕೋಬೇಕು. ಆಮೇಲೆ ಈ 4 ಚೈನ್ ಏನು ಗ್ಯಾಪ್ ಬಂದಿತ್ತೋ ಆ ಗ್ಯಾಪ್ ಒಳಗಡೆ ನಾವು ಈಗ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತಾ ಹೋಗೋಣ. ಈಗ ಒಂದು ಸಲ ಕ್ರೋಶ ಮೇಲೆ ಒಂದು ಸಲ ದಾರ ಸುತ್ಕೋಬೇಕು. ಆಮೇಲೆ ತುಂಬ ಚಿಕ್ಕದಾಗಿ ಡಬಲ್ ಕ್ರೋಶೆಟ್ಗಳನ್ನ ಮಾಡ್ಕೊತಾ ಹೋಗಬೇಕು. ಈ 4 ಚೈನ್ ಗ್ಯಾಪ್ ಒಳಗೆ ನಾವೀಗ 8 ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕಾಗಿರುತ್ತೆ. ಈ ಡಬಲ್ ಕ್ರೋಶೆಟ್ಗಳು ಸ್ವಲ್ಪನೂ ಲೆಂತಿಯಾಗಿ ಬರಬಾರ್ದು. ಯಾಕಂದರೆ ಈ 6 ಚೈನ್ ಗ್ಯಾಪ್ ಒಳಗಡೆ 5 ಪೆಟಲ್ ಬರಬೇಕಾಗಿರೋದ್ರಿಂದ ನೀವು ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿಯೇ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತಾ ಹೋಗಬೇಕು. ಡಬಲ್ ಕ್ರೋಶೆಟ್ನ 8 ಡಬಲ್ ಕ್ರೋಶೆಟ್ ಆದಮೇಲೆ ಇದನ್ನ 6 ಚೈನ್ ಗ್ಯಾಪ್ ಇತ್ತಲ್ಲ ಆ ಗ್ಯಾಪ್ ಒಳಗಡೆ ಫಸ್ಟು ಲಾಕ್ ಮಾಡಿ. ಈಗ ಮತ್ತೆ 4 ಚೈನ್ ಹಾಕ್ಕೊಳ್ಳಿ. ಚೈನ್ ಹಾಕ್ಕೊಂಡು ಸೀರೆನ ಮತ್ತೆ ಟರ್ನ್ ಮಾಡಿಕೊಂಡು ಈ 8 ಏನು ಡಬಲ್ ಕ್ರೋಶೆಟ್ ಮಾಡ್ಕೊಂಡಿದ್ವಿ ಅದರಲ್ಲಿ 4 ಹೋಲ್ ಬಿಟ್ಟು 5ನೇ ಹೋಲ್ಗೆ ಕರೆಕ್ಟಾಗಿ ಫಸ್ಟು ಚೈನ್ ಲಾಕ್ ಮಾಡಿ. ಮತ್ತೆ ಒಂದು ಸ್ಮಾಲ್ ಗೋಲ್ಡನ್ ಬೀಡ್ ತೊಗೊಂಡು ಬೀಡ್ ಲಾಕ್ ಮಾಡಿಕೊಂಡು ಸೇಮ್ ಫಸ್ಟ್ ಏನು 8 ಡಬಲ್ ಕ್ರೋಶೆಟ್ ಮಾಡ್ಕೊಂಡಿದ್ರು ಅದೇ ಥರನೇ 4 ಚೈನ್ ಗ್ಯಾಪ್ ಒಳಗಡೆ 8 ಡಬಲ್ ಕ್ರೋಶೆಟ್ಟು ಮತ್ತು 6 ಚೈನ್ ಗ್ಯಾಪ್ ಒಳಗೆ ಒಂದು ಸಲ ಲಾಕ್. ಇದೇ ಥರ 5 ಸಲ 5 ಸಲ ಪೆಟಲ್ಸ್ಗಳನ್ನ ಮಾಡ್ಕೊಳ್ತಾ ಹೋಗಬೇಕು. ಲಾಸ್ಟ್ ಪೆಟಲ್ ಮಾಡ್ತಾಯಿದ್ದೀನಿ. ಈಗ 8 ಸಲ ಡಬಲ್ ಕ್ರೋಶೆಟ್ನ ಮಾಡಿಕೊಂಡು 6 ಚೈನ್ ಗ್ಯಾಪ್ ಒಳಗಡೆ ಕರೆಕ್ಟಾಗಿ ಕೂತ್ಕೊಳ್ಳೋಂಗೆ ನೀವು ಅಡ್ಜಸ್ಟ್ ಮಾಡಿಕೊಂಡು ಹಾಕ್ತಾ ಹೋಗಬೇಕಾಗುತ್ತೆ. ಈಗ ಲಾಸ್ಟ್ಗೆ 4 ಚೈನ್ನ ತೊಗೊಂಡಿದ್ದೀನಿ. 4 ಹೋಲ್ನ ಸ್ಕಿಪ್ ಮಾಡಿಬಿಟ್ಟು 5ನೇ ಹೋಲಿಗೆ ಫಸ್ಟು ಚೈನ್ ಲಾಕ್ ಮಾಡ್ತಾಯಿದ್ದೀನಿ. ಮತ್ತೊಂದು ಬೀಡನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಇದನ್ನು ಸೀರೆ ಮೇಲೆ ಸ್ವಲ್ಪ ಒಳಗಡೆ ತೊಗೊಂಡ್ಬಿಟ್ಟು ಬೀಡನ್ನ ಸೀರೆಗೆ ಡೈರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಈಗ ಮತ್ತೆ 4 ಚೈನ್ ತೊಗೋಬೇಕು. ಇದು ಕುಚ್ಚು ಕಟ್ಟೋದಕ್ಕೆ ಅಂತ ಹೇಳ್ಬಿಟ್ಟು ಇದು ಮತ್ತೆ ಆರ್ಚ್ ಫಾರ್ಮೆಟ್ಗೋಸ್ಕರ ಮತ್ತೆ 4 ಚೈನ್ ಹಾಕ್ಕೋಬೇಕು.